ಉದ್ಘಾಟನೆಯನ್ನು ಮಾಡಿದಂತ ಎಲ್ಲ ಮುಖ್ಯ ಅತಿಥಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಬೆಂಗಳೂರು ಜಿಲ್ಲಾ ಉತ್ತರ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷರಾದಂತಹ ಮುನ್ರಾಜನವರು ಪ್ರಾಸ್ತಾವಿಕ ನುಡಿಗಳನ್ನು ಮಾಡಬೇಕಂತ ಕೇಳ್ಕೊಳ್ತೀವಿ. ಒಳ್ಳೊಳ್ಳೆ ಕೆಲಸ ಮಾಡಿದ್ದನ್ನ ನಾವ್ ಯಾರು ವೋಟರ್ಸ್ ಮತದಾರರು ಅಂತ ಹೇಳ್ತೀವಿ ಅವ್ರಿಗೆ ತಲುಪಿಸಿಲ್ಲ. ಕ್ಷೇತ್ರ ಅಂತ ಹೇಳಿ ನಾನು ಮೊನ್ನೆ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಇದ್ದೆ, ರಾಜ್ಯ ಕಾರ್ಯಕಾರಿಣಿಯಲ್ಲಿ ದಾವಣಗೆರೆಯಲ್ಲಿ ಇದ್ದೆ. ಏನ್ ಮಾಡ್ತಾ ಇದ್ದಾರೆ ಮೋದಿ ಅವರು? ಅದನ್ನ ದಯವಿಟ್ಟು ನಾನು ಅಂದ್ಕೊಂಡಿದ್ದೇನೆ, ನಮ್ಮ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಏನಾದ್ರೂ ಒಂದು ಸ್ಕೀಮ್ ಹಾಕಿ ಯಾರ್ಯಾರು ಹೋಗ್ತಾರೆ ನಾವೆಲ್ಲ ಹೋಗಿ ನೋಡ್ಬೇಕು. ಎಲ್ಲೆಲ್ಲಿ ನಾವು 5 ಲಂಡನ್ ನಲ್ಲಿ ಓದಂತ ಜಾಗವನ್ನ ಮಹಾರಾಷ್ಟ್ರ ಸರ್ಕಾರದಿಂದ ಸ್ವಲ್ಪ ಎಲ್ಲರೂ ಎದ್ದು ನಿಂತು ನಮ್ಮ ಅಧ್ಯಕ್ಷರಾದಂತಹ ಒಂದು ನಿಮಿಷ ಎಲ್ಲ ಮಾಡ್ಕೊಂಡು ನಿಗಮದ ಬೋರ್ಡ್ನ ಎಲ್ಲ ಯೋಜನೆಗಳನ್ನ ತಲುಪಿಸುವಂತ ನಿಟ್ಟಿನಲ್ಲಿ ಮೂಲಕ ಎಸ್ಸಿ ಮೋರ್ಚಾದ ಬೆಂಗಳೂರು ಉತ್ತರ ವಲಯದ ಎಸ್ಸಿ ಮೋರ್ಚಾದ ಕಾರ್ಯಕಾರಿಣಿ ಸಭೆಯನ್ನು ಇವತ್ತು ಮಹಾರಾಷ್ಟ್ರ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಪಕ್ಷವನ್ನು ಕೆಳಹಂತದಲ್ಲಿ ಕಟ್ಟಬೇಕು. ಇವತ್ತು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ರಾಜ್ಯದಲ್ಲಿ ಸಾಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದ ಯಡಿಯೂರಪ್ಪ ಇವತ್ತು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ, ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ, ಇದನ್ನ ಪ್ರತಿ ಹಳ್ಳಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಪಕ್ಷವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಕಟ್ಟಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಕಾರ್ಯಕ್ರಮ. 3 ತಿಂಗಳಿಗೊಮ್ಮೆ ರಾಜ್ಯ, ಜಿಲ್ಲಾ, ತಾಲೂಕು ಎಲ್ಲ ಕಡೆಯೂ ಕಾರ್ಯಕಾರಿಣಿ ನಮ್ಮದು ನಡೀತದೆ. ನಮ್ಮ ಪಕ್ಷವೇ ಸಂಘಟನೆಯ ಬಲದಲ್ಲಿ ಬದುಕ್ತಾ ಇರತಕ್ಕಂಥದ್ದು, ಕಾರ್ಯಕರ್ತರನ್ನು ಹುರುಪುಗೊಳಿಸ್ತಕ್ಕಂಥದ್ದು, ಆಗಿಂದಾಗ್ಗೆ ಅವರ ಸಂಘಟನಾ ಶಕ್ತಿಯನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಆ ಕಾರಣದಿಂದ ಇದನ್ನು ನಾವು ಹೆಚ್ಚಾಗಿ ಎಲ್ಲ ಕಡೆಯಲ್ಲೂ ಮಾಡ್ಕೊಂಡು ಹೋಗ್ತಿರ್ತೀವಿ. ಆಫೀಸ್ ಬೇರರ್ಸ್ ಮೀಟಿಂಗು ಇದೆಲ್ಲವೂ ಕೂಡ ನಡೀತಿರ್ತದೆ. ರಾಜ್ಯ ಕಾರ್ಯಕಾರಿಣಿ ಕೂಡ ದಾವಣಗೆರೆಯಲ್ಲಿ 6ನೇ ತಾರೀಕು ನಡೆಯಿತು. ಅದಾದ ನಂತರ ಈಗ ಪ್ರತಿ ಜಿಲ್ಲೆಗಳ ಕಾರ್ಯಕಾರಿಣಿ ಪ್ರಾರಂಭ ಆಗಿದೆ. ಇದು ಪ್ರಥಮವಾಗಿ ಬೆಂಗಳೂರಿನಲ್ಲಿ ಇವತ್ತು ಬೆಂಗಳೂರು ಉತ್ತರ ಜಿಲ್ಲಾದಿಂದ ಒಂದು ಕಾರ್ಯಕ್ರಮ ನಡೆದಿದೆ. ಅದರಲ್ಲಿ ಬಂದು ಪಾಲ್ಗೊಳ್ಳಲಿಕ್ಕೆ ನನಗೆ ಆಹ್ವಾನ ಇತ್ತು, ಬಂದು ಮಹಾಲಕ್ಷ್ಮಿ ಮಂಡಲದಲ್ಲಿ ಎಸ್ಸಿ ಮೋರ್ಚಾದ ಜಿಲ್ಲಾ ಕಾರ್ಯಕಾರಿಣಿ ಸಭೆ ಇವತ್ತು ನಮ್ಮ ಎಲ್ಲ ವಿಭಾಗಗಳು ಕೂಡ ಕಾರ್ಯಕಾರಿಣಿ ಸಭೆ ಮಾಡಬೇಕು. ಎಲ್ಲ ಮೋರ್ಚಾಗಳು ಕೂಡ ಮಾಡಬೇಕು. ನಮ್ಮಲ್ಲಿ 7 ಮೋರ್ಚಾಗಳು ಬರ್ತವೆ. ಎಸ್ಸಿ ಮೋರ್ಚಾ, SC ಮೋರ್ಚಾ, ರೈತ ಮೋರ್ಚಾ, ಅಲ್ಪಸಂಖ್ಯಾತ ಮೋರ್ಚಾ, ಯುವ ಮೋರ್ಚಾ, ಮಹಿಳಾ ಮೋರ್ಚಾ, ಈ ರೀತಿ OBC ಮೋರ್ಚಾ 7 ಮೋರ್ಚಾಗಳು ಬರ್ತವೆ. ಈ 7 ಮೋರ್ಚಾಗಳು ಕೂಡ ನಮ್ಮ ರಾಜ್ಯದಲ್ಲಿ ಸಂಘಟನೆಯಲ್ಲಿ ಅವರ ಒಂದು ಪಾತ್ರ ಬಹಳ ಮಹತ್ವದ್ದಾಗಿದೆ. ಈ ಒಂದು 7 ಮೋರ್ಚಾಗಳಲ್ಲಿ ಇವತ್ತು ನಮ್ಮ SC ಮೋರ್ಚಾ ಏನಿದೆ ಅದು ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಒಂದು ಕಾರ್ಯಕಾರಿಣಿ ಸಭೆಯನ್ನು ಮಹಾಲಕ್ಷ್ಮಿ ಮಂಡಲದಲ್ಲಿ ನಡೀತಾ ಇದೆ. ಇಂಥ ಸಭೆಯಲ್ಲಿ ನಮ್ಮ ಆಹಾರ ಮತ್ತು ನಾಗರಿಕ ಸಚಿವರಾದ ಸನ್ಮಾನ್ಯ ಗೋಪಾಲ ಅವರು ಬಂದು ಉದ್ಘಾಟನೆ ಮಾಡಿ, ನಮ್ಮ ರಾಜ್ಯಾಧ್ಯಕ್ಷರಾದ ಛಲವಾದಿ ನಾರಾಯಣ ಸ್ವಾಮಿರವರು ಅವರು ಒಂದು ದೀಪ ಹಚ್ಚಿದ ಮುಖೇನ ಇವತ್ತು ನಮ್ಮ ಮುನ್ರಾಜವರು ಉತ್ತರ ಜಿಲ್ಲೆ ಅಧ್ಯಕ್ಷರು, ನಮ್ಮ ನಾರಾಯಣಗೌಡರು, ನಮ್ಮ ಪೇರೆಂಟ್ಸ್ ಮಾಡಿ BJP ಉತ್ತರ ಜಿಲ್ಲೆ ಅಧ್ಯಕ್ಷರು, ಈ ರೀತಿ ನಮ್ಮ ಮಂಡಲದ ಅಧ್ಯಕ್ಷರು ನಾರಾಯಣ ಸ್ವಾಮಿ, ಮಾಜಿ ಅಧ್ಯಕ್ಷರು ಪ್ರಸನ್ನರವರು, ಪಾಪಣ್ಣವರು, ಈ ರೀತಿ ಎಲ್ಲ ನಮ್ಮ ನಿಸರ್ಗ ಜಗದೀಶ್ರವರು, ಈ ರೀತಿ ಎಲ್ಲ ಮುಖಂಡರುಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರಲ್ಲಿ ಸಫಲರಾಗಿದ್ದಾರೆ. ನಾನು ಕೂಡ ಮಂಡಲಾಧ್ಯಕ್ಷರಾಗಿ ಈ ಒಂದು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ. ನಮ್ಮ ಕ್ಷೇತ್ರದ ಎಲ್ಲ SC ಮೋರ್ಚಾದ ಮುಖಂಡರುಗಳು ಈಗ ಒಳಗಡೆ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಮ್ಮ ಜನರಲ್ ಸೆಕ್ರೆಟರಿ ಜಯಸಿಂಹ ಇದ್ದಾರೆ. ಈ ರೀತಿ ಎಲ್ಲ ಸಂಬಂಧಪಟ್ಟಂತಹ ಒಂದು ಮುಖಂಡರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಉತ್ತರ ಜಿಲ್ಲಾ SC ಮೋರ್ಚಾದ ವತಿಯಿಂದ 2021ನೇ ಕಾರ್ಯಕಾರಿಣಿ ಸಭೆ, ಅದರಲ್ಲೂ ಮಹಾಲಕ್ಷ್ಮಿ ಬಡಾವಣಾ ವಿಧಾನಸಭಾ ಕ್ಷೇತ್ರದಲ್ಲಿ ನೆಚ್ಚಿನ ಶಾಸಕರಾದಂಥ ಸಚಿವರಾದಂಥ ಸನ್ಮಾನ್ಯ ಶ್ರೀ ಗೋಪಾಲಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕ್ಷೇತ್ರದಲ್ಲೇ ಮೊದಲನೇ ಕಾರ್ಯಕಾರಿಣಿ ಸಭೆ ಆಗಲಿ ಅಂತ ಏನು ಅವರು ಮಾರ್ಗದರ್ಶನ ಕೊಟ್ಟರು, ಅದೇ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯ ಮಂಡಲದ SC ಮೋರ್ಚಾದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸಹಕಾರದಿಂದ, ಹಾಗೆ ರಾಘವೇಂದ್ರ ಶೆಟ್ಟಿ ಅವರು ಕೂಡ ಸಹಕಾರದಿಂದ ಇಲ್ಲಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮುನ್ರಾಜ್ ಅವರ ಅಧ್ಯಕ್ಷತೆಯಲ್ಲಿ ಈಗ ತಾನೇ ನಮ್ಮ ಆಹಾರ ಸಚಿವರು ಮಾತಾಡಿದ್ರು. ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ನಡ್ಕೋಬೇಕು, ನನ್ನ ಸಹಾಯ ಏನು ಮಾಡಬೇಕು ಅಂತೇಳಿ
ಅದೇ ರೀತಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಚಲುವದಿ ನಾರಾಯಣಸ್ವಾಮಿ ಅವರು ಮಾತಾಡಿದ್ರು. ತದನಂತರ ಬಂದಂಥ ಎಲ್ಲ ಮಾನ್ಯ ನಮ್ಮ ಸಂಘಟನಾ ಇರೋದಂತಕ್ಕಂಥ ಎಲ್ಲರೂ ಕೂಡ ಮಾತಾಡಿ ಪಕ್ಷ ಸಂಘಟನೆಯಲ್ಲಿ ಒತ್ತು ಯಾವ ರೀತಿ ಕೊಡಬೇಕು, ಬೂತ್ ಲೆವೆಲಲ್ಲಿ, ಗ್ರಾಮ ಲೆವೆಲಲ್ಲಿ, ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಪಕ್ಷನ ಯಾವ ರೀತಿ ತೊಗೊಂಡೋಗ್ಬೇಕು ಅಂತ ಹೇಳಿ ಒಂದು ಆದೇಶ ಹೊರಡಿಸಿದ್ರು. ಈ ನಿಟ್ಟಿನಲ್ಲಿ ನಮಗೆ ನಿಜವಾಗ್ಲೂ ಕೂಡ ಸಂತೋಷದಾಯಕವಾದಂತಹ ವಾತಾವರಣ ಮಹಾಲಕ್ಷ್ಮಿ ಬಡಾವಣೆ, ಅದರಲ್ಲೂ ಬೆಂಗಳೂರು ಉತ್ತರ ಜಿಲ್ಲೆ ನಡೀತಾ ಇದೆ. ಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದ SC ಮೋರ್ಚಾದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಪೇರೆಂಟ್ಬಾಡಿ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಸಹಿತ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಪಕ್ಷ ಏನು ಕೆಲಸ ಕೊಡ್ತಿದೆ ಆ ಕೆಲಸದ ಕಾರ್ಯಕ್ಷಮತೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ, ಕಾರ್ಯಕಾರಿಣಿ ಸಭೆ ಯಶಸ್ವಿಗೆ ಎಲ್ಲರೂ ಕಾರ್ಯಕರ್ತರ ನಿಜವಾದ ವೈಯಕ್ತಿಕವಾಗಿ ಮತ್ತು ಬೆಂಗಳೂರು ಉತ್ತರ ಜಿಲ್ಲಾ SC ಮೋರ್ಚಾದ ವತಿಯಿಂದ ತುಂಬ ಕೃತಜ್ಞತೆಗಳನ್ನು